ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಯಾವ ಇಂಪಾರ್ಟೆಂಟ್ ಟಾಪಿಕ್ ನೋಡ್ತೀವಿ ಅಂದ್ರೆ ಎಲೆಕ್ಟ್ರೇಷನ್ ಪಂಪ್. ಎಲೆಕ್ಟ್ರೇಷನ್ ಪಂಪ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದು ಸ್ಪೋರ್ಟ್ಸ್ ಗಾಡಿಗಳು ಸೆಪರೇಟ್ ಆಗಿ ಬರುತ್ತೆ, ನಾರ್ಮಲ್ ಗಾಡಿಗೆ ಒಂದೇ ಒಂದು ಪಂಪ್ ಬರುತ್ತೆ. ಸೊ ಈ ಪಂಪ್ ಅಲ್ಲಿ ಸೆಪರೇಟ್ ಆಗಿ ಕೆಳಗಡೆ ಒಂದು ಬೋಲ್ಟ್ ಕೊಟ್ಟಿದ್ದಾರೆ. ಓಕೆ, ಈ ಬೋಲ್ಟ್ ಡ್ರೈನ್ ಮಾಡಿ ಅಂದ್ರ ನಿಮ್ಗೆ ಎಷ್ಟು ಬರ್ಬೇಕಂದ್ರ 250 ml ಆಯಿಲ್ ಇದರಲ್ಲಿ ಪ್ರಾಪರ್ ಆಗಿ ಬರಬೇಕು. 250 ಕೆಳಗಡೆ ಬಂದಿದೆ ಅಂದ್ರ ನೋ ಪ್ರಾಬ್ಲಮ್. 250 ಮೇಲೆ ಬಂದಿದ್ರೆ ಎಲೆಕ್ಟ್ರೇಷನ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ನಾವು ಕಂಡುಹಿಡಿಯಬಹುದು. ಸೆಕೆಂಡ್ ಥಿಂಗ್, ಇದರಲ್ಲಿ ಒಂದು ಸ್ಮಾಲ್ ಸ್ಟೈನರ್ ಇರುತ್ತೆ. ಈ ಸ್ಟೈನರ್ ಅಲ್ಲಿ 2 ಓರಿಂಗ್ ಬರ್ಬೋದು, 1 2. ಈ 2 ಓರಿಂಗ್ ಎವ್ರಿ ಸರ್ವಿಸ್ ನಾವು ಚೇಂಜ್ ಮಾಡಬೇಕು. ಪ್ಲಸ್ ಇದು ಪ್ರಾಪರ್ ಆಗಿ ಕ್ಲೀನ್ ಮಾಡಬೇಕು. ಸೊ ಇದರಲ್ಲಿ ಏನ್ ಕ್ಲೀನ್ ಮಾಡ್ಬೇಕಂದ್ರೆ ಇದು ಧೂಳುಗಳು ನೋಡಿದೀರಾ, ಇಂಜಿನ್ ಅಲ್ಲಿ ಬರೋ ಸ್ವಲ್ಪ ಧೂಳುಗಳು ಇದರಲ್ಲಿ ರಸ್ತೆ ಹೊಡಿಯುತ್ತೆ. ಸೊ ಇದು ಬ್ಲಾಕ್ ಆಯ್ತಂದ್ರೆ ಆಯಿಲ್ ಸರ್ಕ್ಯುಲೇಷನ್ ಅಲ್ಲಿ ಸ್ವಲ್ಪ ಸ್ಲೋ ಬರ್ಬೋದು, ಇಂಜಿನ್ ಓವರ್ ಹೀಟಿಂಗ್ ಆಗ್ಬೋದು. ಸೊ ಇದು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಸೆಪರೇಟ್ ಸ್ಪೆಷಲ್ ಟೂಲ್ಸ್ ಒಂದಿದೆ, ಎಲೆಕ್ಟ್ರೇಷನ್ ಸ್ಟೈನರ್ ಇನ್ಸ್ಟಾಲ್ ಅಂದ್ರ. ಸೊ ಇದು ಒಳಗಡೆ ಇಟ್ಕೊಂಡು ನಾವು ಇದು ಮಾಡಬೇಕು, ಇದರಲ್ಲಿ ಇದು ಮಾಡಬೇಕು, ನಾವು ಸ್ಪೆಷಲ್ ಟೂಲ್ಸ್ ಹಾಕ್ಬಿಟ್ಟು ಇನ್ಸ್ಟಾಲ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಇದರಲ್ಲಿ ನಾವು ಬೋಲ್ಟ್ ನಾವು ಎಕ್ಸ್ಟೆಂಡ್ ನಾವು ಟೈಟ್ ಮಾಡ್ತೀವಿ ಗ್ಯಾಸ್ ಪ್ಯಾಕ್. ಸೊ ನಾವು ನೆಕ್ಸ್ಟ್ ಟಾರ್ಕ್ ರೇಂಜ್ ಚೂಸ್ ಮಾಡಿ ಗ್ಯಾಸ್ ಪ್ಯಾಕ್ ಸ್ಪೆಸಿಫಿಕ್ ಟಾರ್ಕ್ ರೇಂಜ್ ಅಲ್ಲಿ ನಾವು ನ್ಯೂಟನ್ ಮೀಟರ್ 25 ಇಟ್ಕೊಂಡು ಈ ಬೋಲ್ಟ್ ನಾವು ಟೈಟ್ ಮಾಡಬೇಕು. ಥ್ಯಾಂಕ್ ಯು.